ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಚನ ಮಿನಿ ವ್ಲಾಗ್. ಬೆಳಿಗ್ಗೆನೇ ಬೇಗ ಎದ್ದು ಸೂರ್ಯಗೊಂದು ಹಾಯ್ ಮಾಡಿ ನನಗಿಂತ ಬೇಗ ಬಂದಿದ್ದಾರಲ್ಲ ಅಂತ ಒಳಗಡೆ ಬಂದೆ. ನನ್ನ ಗಂಡ ಒಳಗಡೆ ಬಂದ ತಕ್ಷಣ ಏನೋ ಹೇಳಿದ್ರು. ಅದೇನು ಹೇಳಿದ್ರು ಅಂತ ನೀವು ಒಂದ್ಸತಿ ಕೇಳಿ. ಅಂದ್ರಲ್ಲ ಎದ್ದಿರೋದು 8 ಗಂಟೆಲಿ ಬೇಗನೆ ಎದ್ದಿದ್ದೀನಿ ಅಂತ ವಿಡಿಯೋ ಮಾಡ್ತಿದ್ದೀರಾ ಅಂತ. ನನ್ನ ಮಕ್ಕಳು ಯಾಕೋ ತುಂಬ ಕಿತ್ತಾಡ್ತಿದ್ರು. ಏನೋ ಕೊಟ್ಟಿಲ್ಲ ಅಂದ್ಕೊಂಡು ಲಿಯಾ ಯಾಕೆ ಜಗಳಾಡ್ತಿದ್ಯಾ ಅಂತ ಕೇಳಿದ್ರೆ ಲಿಯಾ ನನಗೆ ಬಗ್ಲೇ ಬಿಟ್ಲು. ಅವಳು ಬಗ್ಲದೇನು ಹೊಸ್ತಲ್ಲ ಅಂತ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಫ್ರಿಜ್ ಓಪನ್ ಮಾಡಿದ್ರೆ ಮಿನಿ ಕಾಶ್ಮೀರ ನಮ್ಮ ಮನೇಲೇ ಇತ್ತು. ಅದು ನೋಡಿದ ತಕ್ಷಣ ನಂಗೆ ಒಂದು ಸಾಂಗ್ ನೆನಪಾಯಿತು. ಹಾಗೆ ಇಬ್ಬರು ಟೀ ಕುಡ್ದು ನಮ್ಮ ಯಜಮಾನ್ರು ಡ್ಯೂಟಿಗೆ ಹೊರಟ್ರು. ಅವ್ರಿಗೆ ಬಾಯಿ ಹೇಳಿ ಮನೆಗೆ ಬಂದು ನೋಡಿದ್ರೆ ಲಿಯಾ ಎಲ್ಲೂ ಕಾಣಿಸ್ನೇ ಇಲ್ಲ. ಎಲ್ಲೋಗಿದ್ಲು ಅಂತ ನೋಡಿದ್ರೆ ನಮ್ಮ ಯಜಮಾನ್ರ ಜೊತೆ ಅವಳು ಡ್ಯೂಟಿಗೆ ಹೊರಟಿದ್ಲು. ಆಟೋದ ಹತ್ರ ಹೋಗಿ ನೋಡಿದ್ರೆ ಏನೂ ಗೊತ್ತೇ ಇಲ್ಲ ಥರ ಮಳ್ಳಿ ಥರ ಇದ್ಲು. ಹಾಗೆ ಇವತ್ತು ಫ್ಯಾಕ್ಟ್ರಿಗೆ ರಜೆ ಇತ್ತು. ಇವತ್ತು ಫ್ಯಾಕ್ಟ್ರಿಗೆ ರಜೆ ಇರೋದ್ರಿಂದ ಮನೇಲಿ ಕುತ್ಕೊಂಡು ಏನು ಮಾಡೋದು ಅಂತ ನಮ್ಮ ಆಂಟಿ ಮನೆ ಹತ್ರ ಬಂದೆ. ನಮ್ಮ ಆಂಟಿ ಮನೆ ಹತ್ರ ಬಂದು ನೋಡಿದ್ರೆ ಇವತ್ತು ಅವ್ರ ಅಕ್ಕ ಮತ್ತು ಅವ್ರ ಭಾವ ಬಂದಿದ್ರು. ಹಾಗೆ ನಮ್ಮ ನಯನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮುಖ ತೋರಿಸ್ತಾನೆ ಓಡ್ತಿದ್ಲು. ಬಂದಿರೋ ನೆಂಟರಿಗೆ ಜ್ಯೂಸ್ ಕುಡಿದೆ, ಅವಳೇ ಫಸ್ಟ್ ಕುಡಿದ್ಬಿಟ್ಲು. ಹಾಗೆ ನಮ್ಮ ಆಂಟಿ ಮತ್ತೆ ಅಂಕಲ್ನ ನಮ್ಮ ಮನೆಗೆ ಕರ್ಕೊಂಡು ಹೋದೆ. ನಮ್ಮ ನಯನ ಕಾಲ್ ಮಾಡಿ ಫಿಶ್ ತರಬೇಕು ಬನ್ನಿ ಅಕ್ಕ ಅಂತ ಕರೆದ್ಲು. ಅಲ್ಲಿಂದ ನಾನು ಮತ್ತು ಅಂಕಲ್ ನಯನ 3 ಜನನು ಫಿಶ್ ಅಂಗಡಿಗೆ ಹೋಗಿ ಫಿಶ್ ರೆಡಿ ಮಾಡಿಸ್ಕೊಂಡು ಮನೆಗೆ ರಿಟರ್ನ್ ಆದೋ. ಮನೆಗೆ ಬಂದು ನೋಡಿದ್ರೆ ಅಕ್ಕ ಮತ್ತು ತಂಗಿ ಇಬ್ಬರು ಸೇರಿಕೊಂಡು ನಮ್ಗಿಂತ ಮುಂಚೆನೇ ಚಿಕನ್ ತಿಂದ್ಬಿಟ್ಟಿದ್ರು. ನಮ್ಮ ಆಂಟಿ ಫಿಶ್ ಫ್ರೈ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಿತ್ತು. ನಾನು ಅಂದ್ಕೊಂಡೆ ಇವತ್ತು ನನಗೆ ಇಲ್ಲೇ ಭರ್ಜರಿ ಊಟ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ಒಂದೊಳ್ಳೆ ಊಟ ಮಾಡಿಕೊಂಡು ಇವತ್ತಿನ ವ್ಲಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಷ್ಟೇ.